ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಪರಮ ಈ ಲೋಕದಲ್ಲಿ ಇದೆಯಾ? ನಾಗಲೋಕಕ್ಕೆ ಒಂದ್ ತಿಂಗಳು ಶೂಟಿಂಗ್ ಹೋಗಿದ್ರು, ಈಗ ತಾನೇ ಭೂಲೋಕಕ್ಕೆ ಬಂದು ಇಳಿತಾ ಇದ್ದಾರೆ. ಅವ್ರ ಮುಖನ ಮರ್ತು ಹೋಗಿತ್ತು. ಆಂಟಿ ಅಂಕಲ್ ಮುಖದಲ್ಲಿ ಹಾವಿನ ಕಳೆ ಇಲ್ಲ. ಹೌದು ವೇದ, ಏನೋ ಬದಲಾಗಿರೋ ತರ ಕಾಣಿಸ್ತಾ ಇದ್ದಾರೆ. ನಾನು ನಾಗಪ್ಪನ ಕ್ಯಾರೆಕ್ಟರ್ ಮಾಡ್ದೆ ಕಣ. ನಾಗಿಣಿಯ ಭಗ್ನ ಪ್ರೇಮಿ. ನಾಗಿಣಿ ಕಾಳನ್ನ ಹಿನ್ನೆಲೆ ಇಟ್ಕೊಂಡು ಕತೆ ಮಾಡಿದ್ರು, ಅದಕ್ಕೆ ಅಲ್ಲೇ ಶೂಟ್ ಮಾಡಿದ್ವಿ. ಅದ್ರ ಕತೆ ಹೇಳ್ತೀನಿ ಕೇಳೋ. ಆ ಕಾಡಲ್ಲಿ ನಾಗಿಣಿ ಇದ್ದಾಳಂತ ಕಣ. ಹಿಂದೆ ಆ ನಾಗಿಣಿ ತನ್ನ ಪ್ರಿಯಕರನ ಜೊತೆ ಸಂತೋಷವಾಗಿ ಸುತ್ತಾಡ್ತಿದ್ಲಂತ ಕಣ. ಎರಡು ದಪ್ಪ ದಪ್ಪ ಹಾವುಗಳು. ಮೈ ಎಷ್ಟು ದಪ್ಪ. ಯಾರ ಹಾವುಗಳನ್ನ ನೋಡ್ಬಿಟ್ರೆ ಅಷ್ಟೇ. ಆ ಹಾವುಗಳೇನಾದ್ರು ಸರ್ತಾಡ್ಬೇಕಾದ್ರೆ ಯಾರಾದ್ರು ನೋಡಿದ್ರೆ ಅಟ್ಟುತ್ಕೊಂಡ್ ಕಚ್ಚಿ ಬಿಡ್ತಾವಂತೆ. ಗಂಧದ ಮರ ಕದಿಯಕ್ ಬಂದ ಕಳ್ಳರ ಕಣ್ಣಿಗೆ ಅಪ್ಪಿ ತಪ್ಪಿ ನಾಗಿಣಿಯ ನಾಗಪ್ಪ ಕಾಣಿಸ್ಕೊಂಡ್ಬಿಡ್ತಾನಂತ ಕಣ. ಪಾಪ ಅದ್ರ ಪಾಡಿಗೆ ಅದು ಹೋಗ್ತಿತ್ತಂತೆ. ಇವ್ರ ಕೈಲಿ ಕೊಡ್ಲಿತ್ತಲ್ಲ, ಎತ್ತಿದ ನಾಗರಾಮನ ಕತ್ತೆ. ಈ ಕಾಡು ಪ್ರಾಣಿಗಳನ್ನ ಕೊಲ್ಲಬಾರ್ದು ಕಣ, ಅದರಲ್ಲೂ ಹಾವುಗಳನ್ನ ಸಾಯಿಸಬಾರ್ದಪ್ಪ. ಆ ನಾಗಿಣಿ ಸೇಡು ತೀರ್ಸ್ಕೊಳಕೋಸ್ಕರ ಅದೇ ಕಾಡಲ್ಲಿ ಇದ್ದಾಳಂತ ಕಣ. ತನಗೆ ಸಾವೇ ಬರಬಾರ್ದು ಅಂತ ನಾಗರಾಜನಿಂದ ಹೊರ ಪಡೆದಾಳಂತ ಕಣ. ತನ್ನ ಪ್ರೇಮಿ ನಾಗಪ್ಪ ಮತ್ತೆ ಹುಟ್ಟಿ ಬರ್ಲಿ ಅಂತ ದಿನ ಚಡಪಡಿಸ್ತಾಳಂತ ಕಣ. ವೆರಿ ಗುಡ್ ವೆರಿ ಗುಡ್. ಸಿನಿಮಾ ಕತೆ ಅದ್ಭುತವಾಗಿದೆ ಕಣ. ಅವನನ್ನೇ ಹುಡುಕಿ ಮದುವೆ ಆಗ್ಬೇಕು. ಕಾಡಲ್ಲಿ ಹೆಣ್ಣಿನ ವೇಷ ಹಾಕೊಂಡು ಓಡಾಡ್ತಾಳಂತ ಕಣ. ಸಾವಿಗೆ ಅಲ್ಲುಚ್ಚಿ ಮುಖ ತೊಳಸ್ತಾ ಇದ್ದೆ. ನಾಗಿನ ಪ್ರೇಮಿಯ ಕ್ಯಾರೆಕ್ಟರ್ ಮಾಡ್ದವನೆ ನಾನು ಕಣ. ನಾಗವಲ್ಲಿ ನಾನು ಕನಸ್ಕೊಂಡೆ. ಆ ಕನ್ಸಲ್ಲಿ ನನ್ನ ಪತಿ ಪರಮೇಶ್ವರ ನಾಗಿಣಿಕೊಂಡು ನಾಗಿಣಿ ಕಾಡಿಗೆ ಹೋಗಿದ್ರು. ನಿನ್ಗೇನ್ ಬುದ್ಧಿಗಿದೆ ಇದೆಯೇನೆ? ನೀನ್ ಯಾಕೆ ಕಳಿಸ್ಕೊಟ್ಟೆ ಅವ್ರನ್ನ? ನಾಗಿಣಿ ಕಾಡಿಗೆ ಯಾರಾದ್ರೂ ಹೋಗ್ತಾರ? ಅಲ್ಲೆಲ್ಲ ಬರೀ ಹಾವುಗಳೇ ಕೊಂಡಿರ್ತಂತೆ. ಈ ಮನೇಲಿ ನನ್ನ ಮಾತನ್ನ ಯಾರೇ ಕೇಳ್ತಾರೆ? ಶೂಟಿಂಗ್ ಅಂತ ಹೇಳಿ ಹೋಗಿದ್ರು. ಹೋಗಿ ಸೇಫ್ ಆಗಿ ಬಂದ್ರು ತಾನೆ? ಸೇಫ್ ಆಗಿಲ್ಲ ಬಂದ್ರು. ಅವ್ರು ಬಂದ್ಮೇಲೆ ಒಂದು ಸಿನಿಮಾ ಕಥೆ ಹೇಳಿದ್ರು. ಆ ಸಿನಿಮಾ ಕಥೆಯಲ್ಲಿ ಆ ನಾಗಿಣಿ ಪ್ರಿಯಕರ ನಾಗಪ್ಪ ಅವರೇ ಆಗಿದ್ರು. ಆ ರೀತಿ ಕನಸಿತ್ತು. ಆಮೇಲೆ ನನಗೆ ಗೊತ್ತಾ ನನ್ ಪತಿ ಪರಮೇಶ್ವರ ಹಿಂದಿನ ಜನ್ಮದಲ್ಲಿ ಹಾವಾಗಿದ್ರಂತೆ. ದಿನ ನನ್ ಕನ್ಸಲ್ಲಿ ನಾಗಿಣಿ ಬರ್ತಾಳೆ. ನೀನು ಹುಟ್ಬೇಕಾಗಿತ್ತು, ಅಪ್ಪಿ ತಪ್ಪಿ ನಾಡಲ್ಲಿ ಹುಟ್ಟಿದೀಯಾ, ನಿನ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ, ಕಾಡಿಗೆ ಬಾ ಅಂತ ಹೇಳ್ತಾಳೆ. ನಿನ್ನೆ ರಾತ್ರಿ ಅಂತೂ ದೊಡ್ಡ ಜಗಳನೇ ಆಗೋಯ್ತು. ಇಷ್ಟೆಲ್ಲ ಆಯ್ತು ರೀ. ನೀವಂತೂ ನಮಗ್ ಸಹಾಯ ಮಾಡ್ಲೇಬೇಕು. ನಾನು ಒಂದು ಪೂಜೆ ಹೇಳ್ತೀನಿ. ಆ ಪೂಜೆ ಮಾಡಿದಾಗ ಹಾವು ತಾನೇ ತಾನಾಗಿ ಮನೆಗೆ ಬರುತ್ತೆ. ಹಾವು ಮನೆಗೆ ಬಂದಾಗ ಕೆಲವು ವಿಧಿವಿಧಾನಗಳನ್ನ ಮಾಡಬೇಕಾಗುತ್ತೆ. ಆ ತರ ಮಾಡೋಣ ಬನ್ನಿ. ಪೂಜೆನ ಈಗ ಶುರುಕೊಳ್ಳಿ. ಈಗ ನನಗೆ ಬಿಡುವಿಲ್ಲಮ್ಮ. ಮುಖ್ಯಮಂತ್ರಿಗಳ ಮನೆಗೆ ಹಾವು ಬಂದಿದೆಯಂತೆ. ನಾನೀಗ ಅದನ್ನ ಹಿಡಿಯಕ್ಕೆ ಹೋಗ್ತಿದ್ದೀನಿ. ನಾಗ ಪೂಜೆ ಮಾಡಿ. ಪೂಜೆ ಮಾಡುವಾಗ ಬಲಗಡೆಯಿಂದ ಹೂ ಬಿತ್ತೋ ಹಾವಿನ ದೋಷ ಪರಿಹಾರವಾಗುತ್ತೆ. ಏನು ಇದು ನಾಗಲೋಕಕ್ಕೆ ಬಂದಂಗಿದೆ? ನಮ್ಮಕ್ಕ ನಾಗರಾಜನ್ ಪೂಜೆ ಮಾಡತಾಳ್ರಿ. ಯಾಕೋ? ಹಾವಿನ ಪೂಜೆ ಮಾಡಿದ್ರೆ ಮದುವೆ ಆಕತ್ತಂತೆ. ಆಮೇಲೆ ಹಣ ಆಶೀರ್ವಾದ ಇದ್ರೆ ಗಂಡು ಮೂವ್ ಆಕತ್ತಂತೆ. ಯಾರಿಗೋ? ಇನ್ಯಾರಿಗ್ರಿ? ನಮ್ಮಿಬ್ಬರಿಗೂ. ಯಾರು ನೀನು? ನಾನು ನಾಗಿಣಿ. ಇಲ್ಲಿಗೆ ಬಂದೆ. ನನ್ ಗಂಡನ ತಂದು ನಿನ್ ಬೆಡ್ರೂಮ್ ಅಲ್ಲಿ ಇಟ್ಕೊಂಡ್ರೆ ನನಗ್ ಬೇಜಾರಾಗಲ್ವಾ? ಯಾರ್ ನಿನ್ ಗಂಡ? ಈ ನಾಗಪ್ಪ, ಈ ನಾಗರಾಜ. ಅವನೇ ಈಗ ನಿನ್ನ ಗಂಡ ಆಗಿರೋದು. ಏ ನಾಗಿಣಿ, ನನ್ ಪತಿ ಪರಮ ಸುದ್ದಿಗೆ ನೀನ್ ಬರ್ಬೇಡ. ಆ ಹಾವಡಿಗನ್ ಜೊತೆ ಸೇರಿ ನಾಗ ಪೂಜೆ ಮಾಡಿ ನನ್ ಗಂಡನ್ನ ನೀನ್ ಪರ್ಮನೆಂಟ್ ಆಗಿ ಉಳಿಸ್ಕೋಬೇಕು ಅನ್ಕೊಂಡಿದ್ಯಾ? ನನ್ ಪತಿ ಪರಮೇಶ್ವರ ನನಗ್ ಬೇಕು. ಯಾವ್ದೋ ಹಿಂದಿನ ಜನ್ಮದ ಕತೆ ಹೇಳಿ ಇವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನಾನ್ ಬಿಡಲ್ಲ. ನಾಗಪ್ಪ ಎದ್ದೇಳಿ. ನಾಗಪ್ಪ ಯಾರಪ್ಪ? ನಡಿಬೇಡ. ಎಲ್ಲಿಗೆ? ಕಾಡ್ಗೆ. ನೀವ್ ಇವ್ರ ಜೊತೆ ಹೋಗ್ಬೇಡಿ. ನಾನ್ ಇವ್ರ ಹೆಂಡತಿ. ನಾನು ಇವ್ರ ಹೆಂಡತಿ. ನಾನು 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 ಏನಾಯ್ತಮ್ಮ? ನಾಗಿಣಿ ಕಚ್ಬಿಡ್ಲು. ನಾಗಿಣಿ ಎಲ್ಲಿ ಕಚ್ಚಿದ್ಲು? ಕೆನ್ನೆ ಕಚ್ಚಿದ್ಲು. ಹಲ್ ಮಾಡಿರ್ಬೇಕು ನೋಡಿ. ಅಯ್ಯೋ, ಹಲ್ ಮೂಡ್ರದ್ ಕೆನ್ನೆ ಮೇಲಲ್ಲಮ್ಮ, ಬಾಯಿ ಒಳಗೆ. ಇವಳು ಗಂಡನ ನಾಗಿಣಿ ಕಾಡಿಗೆ ಕರ್ಕೊಂಡು ಹೋಗ್ತೀನಿ ಅಂತಿದ್ಲು. ನಾಗಿಣಿ ಕಾಡಿಗೆ ತಾನೆ? ಹೌದು, ಅಲ್ಲೇ ಶೂಟ್ ಆಗಿದ್ದು. ಸರಿ, ನಾವು ಕಾಡಿಗೆ ಹೋಗೋಣ. ನೀವೇನು ಯೋಚನೆ ಮಾಡಬೇಡಿ. ನಿಮ್ ಗಂಡನ್ನ ನಾನು ಕಾಪಾಡ್ತೀನಿ. ಆ ಹಾವನ್ನ ಕೊಂದಾಕ್ತೀನಿ.